ಈ ರೀತಿ ಬೆಳಗ್ಗೆ ಪೂಜೆ ಮಾಡೋದು ಅಂದ್ರೆ ನನಗೆ ತುಂಬಾ ಇಷ್ಟ. ಈ ತರ ಎಲ್ಲ ಇದೆಯಲ್ವಾ, ಅದ್ ನೋಡಿದಾಗ ನೆನಪಾಯ್ತು. ಆಮೇಲೆ ನನಗೆ ನೀನು, ನಿನಗೆ ನಾನು. ನಾನು ಹೇಳೇ ಇಲ್ಲ. ಸ್ಯಾರಿದೊಂದು ಬ್ಲಾಗ್ ಮಾಡ್ಬೇಕೇನದು ಸ್ಯಾರಿ ಕಲೆಕ್ಷನ್. ಗೋರಿಕಾಯಿ ಮತ್ತೆ ಅಗಸೆಕಾಯಿ ಎರಡು ಹಾಕಿ ಬಸ್ಸಾರು ಮಾಡಿದೀನಿ. ಇಷ್ಟು ಇಟ್ಟಿದ್ದು ಇಲ್ಲಿ ಮೇಡಮ್ ತೋರಿಸಿ. ನೋಡ್ರಿ, ಮುಸ್ಕಿನ್ ಜೋಳ. ಸಂಬಳವಿಲ್ಲದ ನೌಕರಿ ಅಂದ್ರೆ ಹೌಸ್ ವೈಫ್ ದೇ ಅನ್ಸುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾಕೆ ಮಾಡ್ತಾ ಇದ್ದೀರಾ? ನಿಮಗೆ ಯಾರು ಬ್ಲಾಗ್ ಮಾಡು ಅಂತ ಹೇಳಿದ್ದು? ನಾನೇ ಶುರು ಮಾಡ್ತಾ ಇದ್ದೀನಿ, ಅವ್ರು ಮಾಡಲ್ಲ ಅಂದ್ರು. ಅದಕ್ಕೆ ಬೆಳಗ್ಗೆ 6 ಗಂಟೆ ಆಗ್ತಾ ಬಂತಲ್ವಾ? 6 ಗಂಟೆ ಆಯಿತು. ದೇವ್ರ ಮನೆ ಕೆಲಸ ಎಲ್ಲ ಮುಗೀತು. ಎಲ್ಲ ದೇವ್ರ ಪೂಜೆ ಮಾಡಿಬಿಟ್ಟು ಕಿಟಕಿ ತೆಗಿತಾ ಇದ್ದೀನಿ. ಬನ್ನಿ ದೇವ್ರ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನಮ್ಗೆ ಹೊಸದಾಗಿ ನವಿಲಿಗರಿ ಸಿಕ್ಕಿತ್ತು ಮೊನ್ನೆ ವಾಕ್ ಹೋಗ್ಬೇಕಾದ್ರೆ. ನವಿಲಿಗರಿ ಎಲ್ಲ ತಂದು ಇಟ್ಟು ಈ ರೀತಿ ಬೆಳಗ್ಗೆ ಪೂಜೆ ಮಾಡೋದು ಅಂದ್ರೆ ನನಗೆ ತುಂಬಾ ಇಷ್ಟ. ಹೌದಾ? ಈಗ ಬನ್ನಿ, ಇನ್ನು ಬೇರೆ ಏನೋ ಅಡುಗೆ ಮನೆ ಕೆಲಸ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ. ಕಷಾಯ ಮಾಡ್ತಾ ಇದ್ದೀನಿ. ಕಷಾಯ ಕುದಿಯಾಗಿಟ್ಟವ್ರು. ಏನೇನು ಹಾಕಿರೋದು ಈ ಕಷಾಯಕ್ಕೆ? ಶುಂಠಿ, ಮೆಂತ್ಯ, ಓಂಕಾಳು, ಸೋಂಕಾಳು, ಜೀರಿಗೆ. ಹೌದಾ? ಈ ಕಷಾಯ ಕುಡಿಯೋ ಉದ್ದೇಶ ಏನು? ಬೊಜ್ಜು ಕರಗುತ್ತೆ, ಒಂದು ಚೆನ್ನಾಗಿ ನಿದ್ದೆ ಬರುತ್ತೆ, ಸುಸ್ತು ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಡೈಲಿ ಕಷಾಯ ಮಾಡ್ಕೊಂಡು ಕುಡಿತೀನಿ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಒಂದ್ಸರಿ, ಮತ್ತೆ ರಾತ್ರಿ ಊಟ ಎಲ್ಲ ಆಗಿ ಮಲಗಬೇಕಾದ್ರೆ ಒಂದ್ಸರಿ. ಹೌದಾ? ಆಮೇಲೆ ಕಾಫಿ ಯಾವಾಗ ಕುಡಿತೀರಾ? ಇದು ಕುಡಿದು ಒಂದ್ ಅರ್ಧ ಗಂಟೆ ಆದ್ಮೇಲೆ. ಹೋಟೆಲ್ ಕಾಫಿ ಕುಡಿತಾನೆ? ಇಲ್ಲ, ಬಿಡ್ಬೇಕು, ನೋಡೋಣ. ಅದು ಬಿಡಕ್ಕಾಗ್ತಿಲ್ಲ, ಜನ್ಮದ ಅನುಬಂಧ. ನಾನ್ ಬಿಡ್ತೀನಿ, ನಮ್ಮ ಮನೆಯವರೇ ಬಿಡಕ್ ಬಿಡ್ತಾ ಇಲ್ಲ. ನನ್ ಕುಡಿಯಲ್ಲ, ಬೇಡ ನನ್ಗೆ ಅಂದ್ರೆ ಸ್ವಲ್ಪ ಕುಡಿ ಏನಾಗಲ್ಲ, ಒಂಚೂರು ಕುಡಿ ಏನಾಗಲ್ಲ ಅಂತಾರೆ. ಒಂಚೂರು ಕುಡಿದ್ಮೇಲೆ ಮತ್ತೆ ಪದೇ ಪದೇ ಕಾಫಿ ಕುಡಿಬೇಕು ಅನ್ಸುತ್ತೆ. ಇದೇನಕ್ಕೆ ಬೌಲ್ ಇವಾಗ? ಎಲ್ಲ ತೊಳೆದು ತೇವಾಗಿತ್ತಲ್ವಾ, ಅದಕ್ಕೆ ಒರೆಸಿಡ್ತಾ ಇದ್ದೀನಿ. ರೆಸಿಪಿ ಮಾಡೋದಕ್ಕೆ ನಾವು ಬೌಲ್ ತಗೋತಿದ್ದೀನ ಅಂದ್ಕೊಂಡಿದ್ದೀನಿ. ಇಲ್ಲ, ಇವತ್ತು ಆಗಲ್ಲ ರೆಸಿಪಿ ಮಾಡೋಕ್ಕೆ. ಶನಿವಾರ ಅಲ್ವಾ, ಮಾರ್ನಿಂಗ್ ಕ್ಲಾಸ್ ಐತಿ ನಮ್ಮ ಜಾಣಿ ಮಕ್ಕಳಿಗೆ, ಅದಕ್ಕೆ ಇವತ್ತು ರೆಸಿಪಿ ಮಾಡಲ್ಲ. ಆಮೇಲೆ ಇಲ್ಲಿ ನೋಡ್ರಿ, ನಮ್ಮ ಮನೆ ಕಿಟಕಿನಲ್ಲಿ ಈಗ ಇನ್ನೂ ಕತ್ಲೈತೆ. ಇಲ್ಲಿ ಲೈಟು ಬೆಳಕು ಕಾಣೋದಿದು, ಇನ್ನೂ ಕತ್ಲೈತೆ. ಬೆಳಿಗ್ಗೆ ಬೇಗ ಎದೋಳಿಸಿ ನಮ್ಮ ಶ್ರೀಮತಿಯವರು ನೀರು ಗುರಿ ಹಾಕು ಅಂತೇಳಿ ಅವರೆಲ್ಲ ಅಟ್ಟಿ ಸಾರಿಸಿ, ಮನೆ ಸಾರಿಸಿ, ಪೂಜೆ ಮಾಡಿ ನನಗೂ ಸ್ನಾನ ಮಾಡ್ಕೊಬರೋಗು ಅಂತ ಹೇಳಿದ್ರು. ಸ್ನಾನ ಮಾಡ್ಕೊಬಂದರೆ ಕಾಫಿ ಕಾಸು ಕೊಡ್ತಾರಂದರೆ ಇದೇನೋ ಕಷಾಯ ಕಾಸು ಕೊಟ್ಬಿಟ್ಟವ್ರೆ. ಕಷಾಯ ಕುಡಿಬೇಕಂತೆ. ಇದು ಕುಡ್ದು ಅರ್ಧ ಗಂಟೆ ಆದಮೇಲೆ ಕಾಫಿ ಅಂತೆ. ಬಂದೆ, ಕರಿತಾವ್ರು. ನೋಡೋಣ ಈಚೆ ಹೋಗಿ ವಾತಾವರಣ ಹೆಂಗೈತೆ ತೋರಿಸ್ತೀವಿ ಮನೆಗೆ. ಚಿಲಿಪಿಲಿ ಅಂತೈತೆ, ಕಾಗೆ ಕಾವು ಅಂತೈತೆ, ನವಿಲು ಕಾಹೂ ಅಂತೈತೆ. ರಂಗೋಲಿ ಹಾಕ್ತಿದ್ದೀನಿ. ಹೌದಾ? ಪುಟಾಣಿ ರಂಗೋಲಿ. ನನಗೆ ದೊಡ್ಡ ರಂಗೋಲಿ ಹಾಕೋಕ್ಕೆಲ್ಲ ಜಾಸ್ತಿ ಬರಲ್ಲ. ಚಿಕ್ಕ ರಂಗೋಲಿನೇ ಜಾಸ್ತಿ ಹಾಕೋದು ನಾನು. ಎಷ್ಟು ದೊಡ್ಡದಾಗಿ, ಎಷ್ಟು ಡಿಸೈನು. ಅಪ್ಪ ಶಬಾಷ್! ರಂಗೋಲಿ ಸ್ಪರ್ಧೆಗೆ ಹೋದ್ರೆ ಫಸ್ಟ್ ಪ್ರೈಸ್ ನಿನಗೇನೆ. ಹಂಗೆಲ್ಲ ಆಡ್ಕೋಬಾರ್ದು ಆಯ್ತಾ? ನಮ್ಮ ದಾಸವಾಳದ ಹೂವು ಬಿಟ್ಟೈತೆ. ಹೌದಾ? ಮತ್ತೆ ಹೋಗಿದ್ದೀನಿ ನಾನು. ಇನ್ನೊಂದು ಅರ್ಧ ಗಂಟೆ ಹೋದ್ರೆ ಬಿಸಿಲು ಬೀಳುತ್ತಲ್ಲ ಸ್ವಲ್ಪ, ಅವಾಗ ಅಳ್ಳುತ್ತೆ ಅದು. ಹೌದಾ? ಆ ಕಡೆದು. ಇದು 4ನೇ ಹೂವು ನಮ್ದು, ಗೊತ್ತಾ? ಇದು ನೋಡಿ, ನಿನ್ನೆ ಅರಳಿತ್ತು. ಕೀಳೋದು ಬೇಡ ಅಂತ ನಾನು ಕಿತ್ತಿರ್ಲಿಲ್ಲ. ಇದು ಇನ್ನೊಂದು ಅರ್ಧ ಗಂಟೆ ಹೋದ್ರೆ ಅರಳುತ್ತೆ. ಅಳ್ತೈತೆ ಹೂವು. ಎಷ್ಟೊಂದು ಹೂವು ಬಿಟ್ಟು ಇಕ್ಕಿ ಒಂದು 15 ದಿನ ತಿಂಗಳಾಯ್ತಾ?
ಆಗಿರಬೇಕು ಅಂತ ಗೊತ್ತೀನಿ. 4-5 ಹೂವು ಬಿಟ್ಟೈತೆ. ಆಮೇಲೆ ಇಲ್ಲಿ ನೋಡು ಕಣ್ಗುಲು ಹೂವು ಬಿಟ್ಟಿದೆ. ಇಲ್ಲಿ ಎಕ್ಕದ ಗಿಡ ಬಿಡು. ಎಕ್ಕದ ಗಿಡ ಇದು ಬೆಳಿತೆ. ಇದೇನು ಇದ್ರ ಮೇಲೆ ಇಕ್ಬಿಟ್ಟಿದ್ಯಾ ಹೂವನ? ತಲೆ ಮೇಲೆ ಹಂಗ ಬೆಳೆಯುತ್ತೆ ಹೆಂಗೋ ಅಂದ್ಕೊಂಡಿದ್ವಿ. ಒಣಗ್ದಂಗೆ ಆಗಿತ್ತಲ್ಲ, ತಿರ್ಗಾ ಚಿಗುರಿ ಚೆನ್ನಾಗಿ ಬೆಳೆದೈತೆ. ಆಮೇಲೆ ಇಲ್ಲಿ ಬಂದು ಇದು ಎಷ್ಟೆಷ್ಟಿತ್ತು, ಎಷ್ಟು ಚೆನ್ನಾಗಿ ಬೆಳೆದೈತೆ. ಇಲ್ಲೆಲ್ಲ ಏನೋ ಎಲ್ಲ ಬಿದ್ದೈತೆ. ಇದೆಲ್ಲ ಹುಲ್ಲು ಕ್ಲೀನ್ ಮಾಡಿ ಕಟ್ ಮಾಡು. ಆಮೇಲೆ ಇದು ಪಾರಿಜಾತ ಗಿಡ ಇಲ್ಲಿಟ್ಟಿರೋದು. ಇಲ್ಲಿ ಬಂದು ಸರ್ವಸಿದ್ಧಿ, ಅದೆಲ್ಲ ಕಟ್ ಮಾಡಾಕ್ದೆ ಮೇಲೆಲ್ಲ ಇದಾಗಿತ್ತು, ಉದ್ದ ಇತ್ತಲ್ಲ, ಚೆನ್ನಾಗಿ ಚಿಗುರಿ ಚೆನ್ನಾಗಿ ಬೆಳಿತೈತೆ. ಉದ್ದ ಇತ್ತಲ್ವ ಅದು ಎಲ್ಲ ಒಣಗೋಗಿತ್ತು, ಕಟ್ ಮಾಡಿ ಹಾಕಿದ್ಮೇಲೆ ಚೆನ್ನಾಗಿ ಸಿಗುತ್ತೆ. ಚೆನ್ನಾಗಿ ಬೆಳಿತೈತೆ. ತುಳಸಿ ಅಂತೀನಿ, ಕೊತ್ತಂಬರಿ ನೋಡಿ ಎಷ್ಟು ಚೆನ್ನಾಗಿ. ಕೊತ್ತಂಬರಿ ಬಿಸಿಲಿಗೆ ಬರೋದೇ ಇಲ್ಲಪ್ಪ. ಕೊತ್ತಂಬರಿ ಇದು ಬೆಳಗ್ಗೆ ಟೈಮಲ್ಲಿ ಬೆಳಕಿದ್ದಾಗ ತೋರ್ಸೋಣ. ಇದು ಇವಾಗ ಕತ್ಲು ಕಾಣಲ್ಲ. ನಮ್ಮ ಶ್ರೀಮತಿಯವರು ತಿಂಡಿಗೆ ರೆಡಿ ಮಾಡ್ತವ್ರೆ. ಏನು ಸ್ಪೆಷಲ್ ಮೇಡಮ್ ಇವತ್ತು? ಆಲೂ ಕ್ಯಾಪ್ಸಿಕಮ್ ರೈಸ್ ಬಾತ್. ಹೌದಾ? ಸರಿ, ಒಂದು ಕುದಿ ಬರಲಿ. ಈಗ ಆಲೂ ಕುದೀತಾ ಐತೆ, ಕಾಫಿ ಪುಡಿ ಹಾಕ್ತೀವಿ. ಕಡೆ ರೈಸ್ ಬಾತ್ ಇಟ್ಟವ್ರೆ, ಇನ್ನೊಂದು ಕಡೆ ಕಾಫಿ. ಏನು ಬಿಟ್ಟರು ಕಾಫಿ ಬಿಡಲ್ಲ. ಕಾಫಿ ರೆಡಿ. ನಮ್ಮ ಶ್ರೀಮತಿಯವರು ಕಾಫಿ ಸೋಸ್ತಾವ್ರೆ. ಆಮೇಲೆ ನಮ್ಮ ಮನೆ ಕಿಟಕಿಲಿ ನೋಡ್ರಿ, ನಿಮ್ಗೇನೋ ತೋರಿಸ್ತೀನಿ. ಕಾಣಿಸುತ್ತೆ ಹೆಂಗೆ ಕಾಣಿಸ್ತಿದ್ಯಾ? ಅಲ್ಲಿ ಸ್ಯಾಡೆ ಗಿಡದ ಮಧ್ಯ ಅಲ್ಲಿ ಗಿಡದ ನೀಟ್ಗೆ ಸೂರ್ಯ ಬರ್ತಾವನೆ. ಅಲ್ಲಿ ಸೂರ್ಯ ಹುಟ್ಟಿ ಬರ್ತಾ ಇದ್ದಾನೆ, ಇಲ್ಲಿ ಕಾಫಿ ರೆಡಿ ಆಗಿದೆ. ನಂಗೆ ಏನ್ ಗೊತ್ತಾ, ಕಾಫಿಯಲ್ಲಿ ಏನೋ ಆರ್ಟ್ ಶೇಪ್ ಬರೀತಾರಲ್ವಾ, ಆ ತರ ಕಾಫಿ ಕುಡಿಯಕ್ಕೆ ಇಷ್ಟ. ನಾನು ಯಾವತ್ತೂ ಆ ತರ ಕಾಫಿ ಕುಡಿದಿಲ್ಲ. ನೀನು ಕುಡಿದಿದ್ಯಾ? ಕಾಫಿ ಡೇನಲ್ಲಿ ಹೌದಾ? ಆ ಥರ ಕಾಫಿ ಕುಡಿಬೇಕಾದ್ರೆ ನಮ್ಮ ಮನೆಗೆ ಒಂದು ತಿಂಗಳಾಗೋಷ್ಟು ಕಾಫಿ ಪುಡಿ ಬರ್ತೈತಿ ಅಂತ. ಕಾಫಿ ಕುಡಿಯೋ ದುಡ್ಡಿಗೆ ಗೊತ್ತಾ? ಎಷ್ಟು ರೂಪಾಯಿ ಇರ್ತದೆ ಗೊತ್ತಿಲ್ಲ, ಜಾಸ್ತಿ ರೇಟ್ ಅದೆಲ್ಲ ಕಾಫಿ ಡೇನಲ್ಲಿ. ಹೌದಾ? ಅದು ಒಂದ್ಸರಿ ಕೊಡ್ಸ. ಆಯ್ತು. ನಮ್ಮ ಮನೇಲೇನು ಈ ತರ ಎಲ್ಲ ಇದೆಯಲ್ವಾ, ಅದ್ ನೋಡಿದಾಗ ನೆನಪಾಯ್ತು. ಹೌದಾ? ಅದ್ರ ಆರ್ಟ್ ಶೇಪ್ ಬಂದಿರುತ್ತೆ, ಒಂಥರ ಏನೋ ಒಂಥರ ಚೆನ್ನಾಗಿರುತ್ತೆ. ಅದು ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ, ನೋಡಕ್ ಮಾತ್ರ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದೀತಾ ಐತೆ. ಈಗ ಉಪ್ಪು ಹಾಕ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಈ ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡೋದಕ್ಕೆ ನಾನು ಯಾವ ಮಸಾಲೆನೂ ರುಬ್ಬಿಲ್ಲ, ಏನಿಲ್ಲ. ಎಲ್ಲ ಹಂಗೆ ಡೈರೆಕ್ಟ್ ಹಾಕಿ ಮಾಡಿದೀನಿ. ತುಂಬಾ ಚೆನ್ನಾಗಿರ್ತೈತೆ. ಟೈಮ್ ಇಲ್ಲ ಅನ್ನೋಂಥ ಟೈಮ್ನಾಗೆ ತುಂಬಾ ಸಿಂಪಲ್ ಆಗಿ ಮಾಡ್ಕೊಬೋದು. ಅದಂಗೆ ಟೈಮ್ ಇಲ್ಲ ಅನ್ನೋ ಟೈಮ್ ಬೇರೆ ಇರುತ್ತಾ? ನಾನು ಒಳ್ಳೆ ಟೈಮ್ ಕೇಳಿದ್ದೀನಿ, ಕೆಟ್ಟ ಟೈಮ್. ಒಳ್ಳೆ ಗಳಿಗೆ ಕೆಟ್ಟ ಗಳಿಗೆ ಕೇಳ್ತಾರೆ. ಯಾವ್ದು ಟೈಮ್ ಇಲ್ಲದೆ ಇರೋ ಟೈಮು? ಟೈಮು ಅಂದ್ರೆ ಯಾವ ತರ ಗೊತ್ತಾ, ಈಗ ಮಗಳು ಬೇಗ ಸ್ಕೂಲ್ಗೆ ಹೋಗ್ಬೇಕು, ಲೇಟಾಗಿ ಎದ್ದಿರ್ತೀವಿ, ಅಥವಾ ನಾವೆಲ್ಲಾದ್ರೂ ಹೊರಗಡೆ ಹೋಗ್ತೀವಿ, ಬೇಗ ತಿಂಡಿ ಮಾಡ್ಬೇಕು, ಮಸಾಲೆ ಎಲ್ಲ ರುಬ್ಕೊಂಡು ಮಾಡ್ಬೇಕು ಅಂದ್ರೆ ಲೇಟ್ ಆಗುತ್ತೆ. ಅದೇ ಟೈಮ್ ಇಲ್ದಿರೋ ಟೈಮ್. ಅದೇ ಟೈಮ್ ಇಲ್ದಿರೋ ಟೈಮ್. ತುಂಬಾ ಬೇಗ ಮಾಡ್ಕೊಬೋದು. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ, ತುಂಬಾ ಸಿಂಪಲ್ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿದೀನಿ ಮನೇಲಿ. ಹೆಂಗೆ ಅಂತ ರೆಸಿಪಿ ಹೇಳ್ಕೊಟ್ಟಿದ್ಯಾ ಏನು ಮಾಡೋಕ್ಕೆ? ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ. ನೋಡ್ರಿ, ಆಲೂ ಕ್ಯಾಪ್ಸಿಕಮ್ ರೈಸ್ ಬಾತು, ಅದಕ್ಕೆ ಜೊತೆಗೆ ಚಟ್ನಿನಾ? ಹುರ್ಗಡ್ಲೆ ಚಟ್ನಿ ಅಲ್ವಾ? ಕಡಲೆ ಬೀಜ ಸುದ್ದು ಮಾಡೋಷ್ಟು ಟೈಮ್ ಇದೆಲ್ಲ, ಕಡಲೆ ಬೀಜ ಚಟ್ನಿ, ಅದಕ್ಕೆ ಹುರ್ಗಡ್ಲೆ ಚಟ್ನಿ ಮಾಡಿದ್ವಿ. ನಮ್ಮ ಜಾಣೆ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ನಾವು ತಿಂಡಿ ತಿನ್ನಬೇಕು. ತಿಂಡಿ ತಿನ್ನುವ ಸಮಯ. ರೈಸ್ ಬಾತ್ ರೆಡಿ, ತಿಂಡಿ ತಿನ್ನಬೇಕು. ನನಗೆ ಈ ಥರ ರೈಸ್ ಬಾತಲ್ಲಿ ತುಂಬ ಇಷ್ಟ ಆಗೋದಂದರೆ ಹೇಳಿ ನೋಡೋಣ, ನೀನು ಹೇಳು. ಚಿತ್ರಾನ್ನ. ಈ ಥರ ರೈಸ್ ಬಾತ್, ಚಿತ್ರಾನ್ನ ರೈಸ್ ಬಾತ್ ಅಂತ. ಕುಷ್ಕ 100% ಕರೆಕ್ಟ್. ನಿನಗೆ? ನಾವು ಏನಾದ್ರು ತಿಂತೀವಪ್ಪ, ನಮ್ಗೇನು ಅದೇ ಇಷ್ಟ ಇದೇ ಇಷ್ಟ ಆ ಥರ ಎಲ್ಲ ಏನಿಲ್ಲ. ಹೌದಾ? ಏನನ್ನಾಗ್ಲಿ ರುಚಿಯಾಗಿರ್ಬೇಕು, ಶುಚಿಯಾಗಿರ್ಬೇಕು, ಹೊಟ್ಟೆ ತುಂಬ ತಿನ್ಬೇಕು ಅಷ್ಟೇ. ಉಪ್ಪಿನಕಾಯಿ ಹಾಕಲ್ಲ, ಕೊಚ್ಕೊಬಿಟ್ಟೈತಿ. ತಿರುವು ದೊಡ್ಡ ಸೊಟ್ಟು ತಗೊಂತ ಗಮ್ಮಂತೈತಿ. ಅದು ಎಳ್ಳಿಕಾಯಿ ಗಮನೇ ಗಮ. ನೋಡ್ರಿ, ಎಳ್ಳಿಕಾಯಿ, ಉಪ್ಪಿನಕಾಯಿ, ಉಪ್ಪು ಖಾರ ಎಲ್ಲ ಹಾಕಿ ಅದೇನು ಕಳಿಬೇಕು, ಕಳ್ತೈತಲ್ಲ, ಕಳ್ತೈತೆ.
ಯಾಕೆ ನಗ್ತಾ ಇದೆಯಾ? ಏನಿಲ್ಲ, ನಿನ್ನ ಮಗಳು ಯಾಕಿದು ವಿಷ ಐತೆ ತಿಂದು ತಿಂದೋದಕ್ಕೆ. ನಂಗೆ ಸಖತ್ ಇಷ್ಟ ಅಪ್ಪ. ನನಗೂ ಇಷ್ಟ ಇಡ್ಲಿಕ್ಕೆ ಉಪ್ಪಿನಕಾಯಿ. ಅದರಲ್ಲೂ ಕೆಲವೊಂದು ಕಾಂಬಿನೇಷನ್ ಇರ್ತವೆ. ಚಿತ್ರಾನ್ನಕ್ಕೆ ಎಳ್ಳಿಕಾಯಿ ಉಪ್ಪಿನಕಾಯಿ, ಉಪ್ಪಿಟ್ಟು ಚೆನ್ನಾಗಿರುತ್ತೆ ಎಳ್ಳಿಕಾಯಿ ಉಪ್ಪಿನಕಾಯಿ, ಒಬ್ಬಟ್ಟಿನ ಸಾರಿಗೆ ಹಪ್ಪಳ, ಚಪಾತಿಗೆ ಗಟ್ಟಿ ಚಟ್ನಿ, ಕಡಲೆಬೀಜ ಚಟ್ನಿ, ಪಲಾವ್ಗೆ ಮೊಸರು ಬಜ್ಜಿ, ದೋಸೆಗೆ ಪಲ್ಯ, ಇಡ್ಲಿಗೆ ಸಾಂಬಾರು, ಆಮೇಲೆ ನನಗೆ ನೀನು, ತಿನ್ನಗೆ ನಾನು. ನಾನು ಹೇಳೇ ಇಲ್ಲ. ನಾನು ಹೇಳ್ಬಿಟ್ಟೆ ಹೇಳಲ್ಲ ಅಂತ. ಸರಿ ತಿಂಡಿ ತಿನ್ನೋಣ. ಕಣ್ ಬಿಡಕ್ಕಾಗ್ತಾ ಇಲ್ಲ, ಬಿಸಿಲು, ಸೂರ್ಯನ ಬಿಸಿಲು ಕೊಡಿತಾ ಐತೆ. ಬಿಸಿಲು ಬಂದ್ಬಿಡ್ತು. ಈಗ ತಿಂಡಿ ತಿಂದ್ಬಿಟ್ಟು ವಾಕ್ ಹೋಗ್ತಾ ಇದ್ದೀವಿ. ನಾವು ಬೇರೆ ಏನು ಎಕ್ಸಸೈಸ್ ಎಲ್ಲ ಮಾಡಲ್ಲ, ವಾಕ್ ಒಂದು ಹೋಗ್ತೀವಿ ಅಷ್ಟೇ. ಹೌದಾ? ಮನೇಲಿ ಕೆಲಸ ಮಾಡಿದ್ರೆ ಅದೇ ವಾಕ್ ಆಗೋದು, ಅದೇ ಎಕ್ಸಸೈಸ್ ಆಗುತ್ತೆ. ಕೆಲಸ ಮಾಡ್ತೀವಿ ಅಷ್ಟೇ, ಅದೇ ಬೇರೆ ಎಕ್ಸಸೈಸ್ ಎಲ್ಲ ಮಾಡ್ತಾರಲ್ವಾ, ಆ ಥರ ಎಲ್ಲ ಏನು ಮಾಡಲ್ಲ ಅಂತ ಹೇಳಿ. ಹೌದಾ? ಜಿಮ್ಮು ಅದು ಇದು ಅಂತನಾ? ಸುಮ್ಮನೆ ತಿಂಡಿ ತಿಂತಿದ್ದಾಗೆ ಒಂದು ವಾಕ್ ಹೋಗಿ ಬರ್ತೀವಿ. ಆಮೇಲೆ ಮಾಮೂಲಿ ಮನೆ ಕೆಲಸ ನೋಡಿ. ಬೆಳಗ್ಗೆ ಇನ್ನು ಸೂರ್ಯ ಹುಟ್ಟಿರ್ಲಿಲ್ವಲ್ಲ, ಅವಾಗ ಇನ್ನೂ ಮೊಗ್ಗು ಥರ ಇತ್ತು, ಈಗ ನೋಡಿ ಹಳ್ಳೈತಿ. ಈಗ ಎಷ್ಟು ಚೆನ್ನಾಗಿ ಹಳ್ಳೈತೆ ನೋಡ್ರಿ. ವಾಕ್ ಮುಗಿಸ್ಕೊಂಡು ಇವಾಗ ಬಂದ್ವಿ. ಅದಕ್ಕೆ ಕಿತ್ತಿಕ್ಕದ ಫೋಟೋಕ್ಕೆ ಇಡ್ಬೋದಾ ಇವಾಗ? ನಾನು ಬೆಳಗ್ಗೆ ಹಂಗೆ ಹಳ್ಳಿ ಗಿಡದಲ್ಲೇ ಇರಲ್ಲ. ಇದೆಷ್ಟನೇ ಸಲ ಕಾಫಿ ಇವತ್ತು? ಎರಡನೇ ಸಲ ನೋಡ್ರಿ. ನಮ್ಮ ಶ್ರೀಮತಿಯವರು ಒಂದು ದಿನಕ್ಕೆ ಎಷ್ಟು ಸಲ ಕಾಫಿ ಕುಡಿತಾರೆ ಅಂತ ಇವತ್ತು ಪೂರ್ತಿ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನೇನು ಮಾಡ್ತಾರೆ ಅಂತ ಬ್ಲಾಗ್ ಮಾಡ್ತಾ ಇದ್ದೀನಿ. ಎಷ್ಟು ಸಲ ಕಾಫಿ ಕುಡಿತಾರೆ ನೋಡ್ರಿ, ನೀವೇ ಗೊತ್ತಾಗುತ್ತೆ. ಇನ್ನೊಂದು 2 ಸರಿ 3 ಸರಿ ಕುಡಿಬೋದು ಅಷ್ಟೇ. ಹೌದಾ? ಕಾಫಿ ಇನ್ನೊಂದು ಸರಿ ಕುಡಿಬೋದು ಅಷ್ಟೇ. ನಾನು ಆಮೇಲೆ ಟೀ ಕುಡಿತೀನಿ. ಹೌದಾ? ಯಾಕೆ? ಸೀರೆ ನೋಡಿ ತಲೆ ಸುತ್ತ ಬಂತು ನನಗೇನೆ. ಖುಷಿ ಆಯ್ತಾ? ಇಷ್ಟೊಂದು ಸ್ಯಾರಿ ಇದೆಯಾ ಅಂತ. ಆದ್ರೆ ಸ್ಯಾರಿ ಉಟ್ಕೊಳ್ಳೋದಿಲ್ಲ. ಮತ್ತೆ ಇವೆಲ್ಲ ಕೆಲವೊಂದು ಸ್ಯಾರಿಗಳಂತೂ ಸವಿ ನೆನಪು ಅಂತಾರಲ್ಲ, ಆ ಥರ ಇರೋ ನೆನಪುಗಳು. ಸ್ಯಾರಿದೊಂದು ಬ್ಲಾಗ್ ಮಾಡ್ಬೇಕೇನದು ಸ್ಯಾರಿ ಕಲೆಕ್ಷನ್. ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಹಾಕ್ತೀವಿ, ಸ್ಯಾರಿ ಕಲೆಕ್ಷನ್ಸ್ದು. ಈಗ ಅದು ವಿಡಿಯೋ ಮಾಡಬೇಕು, ಬ್ಲಾಗ್ ಮಾಡಬೇಕು. ಆಗುತ್ತಾ? ನೋಡ್ರಿ, ನಮ್ಮ ಶ್ರೀಮತಿಯವರು ಅದು ವಿಡಿಯೋ ಮುಗಿಸಿದ್ರು. ಏನೋ ಏನದು ಸ್ಯಾರಿ ಕಲೆಕ್ಷನ್ಸ್ದೊಂದು. ಇವು ಮದುವೆಗೂ ಮೆಮೊರೇಬಲ್ ಸ್ಯಾರಿಗಳು. ನೆಕ್ಸ್ಟ್ ಇನ್ನೂ ಒಂದಿದೆ ಬ್ಲಾಗ್ ವಿಡಿಯೋ ಪಾರ್ಟ್ 2 ಸ್ಯಾರಿ ಕಲೆಕ್ಷನ್ ಅಂತ, ಅದು ಮಾಡ್ಬೇಕು, ಕಂಟಿನ್ಯೂ ಮಾಡ್ತೀವಿ. ಈಗ ಅದು ಆದ್ಮೇಲೆ ಅದು ಎಲ್ಲ ತಂದ್ಬಿಟ್ಟು ಇವತ್ತೆಲ್ಲ ಬಟ್ಟೆ ಮಡ್ಚೋದೇ ಕೆಲಸ. ನೋಡ್ರಿ, ನಮ್ಮ ಶ್ರೀಮತಿ ಅವ್ರದ್ದು ಸೀರೆ ಕಲೆಕ್ಷನ್ಸ್ ಎಲ್ಲ ಮುಗೀತು ಬ್ಲಾಗು. ಅದು ನೋಡ್ರಿ ಎಷ್ಟು ರಾಶಿ ಬಿದ್ದೈತೆ. ಅದೆಲ್ಲ ಇವಾಗ ಮಡ್ಚಿಟ್ಟದು ಇರೋದು ನಮ್ಮ ಶ್ರೀಮತಿಯವರು. ನಮ್ಮ ಶ್ರೀಮತಿಯವ್ರು ಏನು ಮಾಡ್ತಾರೆ ಅಂದರೆ, ಆ ಕಡೆ ಕುಕ್ಕರಲ್ಲಿ ಏನೋ ಇಟ್ಟವ್ರೆ. ಈ ಕಡೆ ಇದ್ದೀನಿ. ಈ ಕಡೆ ಏನು ಮಾಡ್ತೀರಿ ಮೇಡಮ್? ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಸಾಂಬಾರು. ಇವತ್ತು ಶನಿವಾರ ಬೇರೆ ಅಲ್ವಾ, ಜಾಣೆ ಮಧ್ಯಾಹ್ನಕ್ಕೆ ಬರ್ತಾಳೆ. ಅದಕ್ಕೆ ಗೋರಿಕಾಯಿ ಮತ್ತೆ ಇದೇನೇಳು ಮತ್ತೆ ಅಗಸೆಕಾಯಿ 2 ಹಾಕ್ಬಿಟ್ಟು ಬಸ್ಸಾರು ಮಾಡ್ತಿದ್ದೀನಿ. ಬಸ್ಸಾರು ಮಾಡಿ ಮುದ್ದೆ ಮಾಡ್ತೀನಿ ಜಾಣೆ ಬರೋ ಅಷ್ಟರಲ್ಲಿ. ಇದು ಅಗಸೆಕಾಯಿ ಲಾಸ್ಟ್ ಟೈಮು ತುಂಬ ಬಲ್ತಿರೋದು ಸಿಕ್ಕಿತ್ತು. ಬಲ್ತಿರೋದಲ್ಲ, ಸ್ವಲ್ಪ ಬಲ್ತಿತ್ತು. ಈ ಸಲ ತುಂಬ ಎಳೆದು ಚೆನ್ನಾಗಿತ್ತು. ಈ ಕರೆಕ್ಟ್ ಆಯ್ತು ಇದು. ಮತ್ತು ಇದು ಗೋರಿಕಾಯಿ, ಏನೋ ಇದರಲ್ಲಿ ನಾರಿನಂಶ ಇರುತ್ತಂತೆ, ಅದೆಲ್ಲ ತೊಟ್ಟು ಸೋಸ್ಕೋಬೇಕು. ತೊಟ್ಟು ಸೋಸ್ಕೊಂಡು ಅದೆಲ್ಲ ಎತ್ತಿಟ್ಕೋತಾವ್ರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಗೋರಿಕಾಯಿ. ಈಗ ಸಾಂಬಾರು ಮಾಡಬೇಕು. ಸುಸ್ತಾಗ್ಬಿಡ್ತು ಇವತ್ತು, ಕೆಲಸ ಜಾಸ್ತಿ. ಅದು ಸ್ಯಾರಿ ತೋರಿಸಿನೇ ಸ್ಯಾರಿ ತೋರಿಸಿದ್ದು ಒಂದೇ ಅಲ್ಲ, ಬೆಳಗ್ಗೆ ತಿಂಡಿ ಅವಳನ್ನ ರೆಡಿ ಮಾಡಿ ಕಳಿಸು, ಅದು ಇದು ಕೆಲಸ, ಅದರಿಂದ ಸುಸ್ತಾಯ್ತು. ಪಲ್ಯ ರೆಡಿ ಆಗೈತೆ. ಇದೇನೋ ಒಗ್ಗರಣೆಗೆಲ್ಲ ರೆಡಿ ಆಗೈತೆ. ಇಲ್ಲಿ ಕಡಲೆಕಾಯಿ. ಮಗಳೇ ಹಾಯ್ ಮಾಡು. ಹಾಯ್. ನಮ್ಮ ಜನೆ ಮಗಳು ಏನು ಮಾಡ್ತಿದ್ದಾಳೆ? ಅಮ್ಮಗೆ ಹೆಲ್ಪ್ ಮಾಡ್ತಾಳಲ್ಲ? ಅಲ್ಲ, ಕಡಲೆ ಬೀಜ ತಿಂತಾವ. ತಿನ್ನಮ್ಮ ಪಾಪ, ಇವಾಗ ಬಂದಿದೆ ಸ್ಕೂಲಿಂದ. ಸಾಂಬಾರು ಕುದೀತಾ ಐತೆ. ಆಮೇಲೆ ಈ ಕಡೆ ಗೋರಿಕಾಯಿ ಮತ್ತೆ ಅಗಸೆಕಾಯಿ 2 ಹಾಕಿ ಬಸ್ಸಾರು ಮಾಡಿದ್ದೀನಿ. ಬಿಸಿ ಮುದ್ದೆ, ಬಿಸಿ ರಾಗಿ ಮುದ್ದೆ ಬಗ್ಗೆ ಆಡ್ತಾ ಐತೆ. ಬಸ್ಸಾರು ಪಲ್ಯ ಸಖತ್ತಾಗಿರುತ್ತೆ ಮಧ್ಯಾಹ್ನ ಊಟ. ಇವತ್ತು ಇದೇ ಇವತ್ತಿನ ಊಟ ನಮ್ಮದು. ಇಬ್ಬರು ಮೊಬೈಲ್ ನೋಡ್ಕೊಂಡು ಕಡಲೆಕಾಯಿ ಮಿಠಾಯಿ ತಿಂತಿದ್ದೀರಾ? ಅದೇನೋ ಚಿಕ್ಕ ಮಗ, ಪರವಾಗಿಲ್ಲ, ಓಕೆ. ನೀನು
ಚಿಕ್ಕ ಮಗು. ಹೌದಾ? ಇಲ್ಲಿ ಬಟ್ಟೆ ಎಲ್ಲ ಸೀರೆ ಮಡ್ಚೋದು ರಾಶಿ ಐತೆ. ಸಂಜೆ ಆಗೈತೆ, ಸೂರ್ಯ ಮುಳುಗ್ತಾವನೆ. ಅಮ್ಮ ಮಗಳು ಸಖತ್ತಾಗಿ ಕಾಣುತ್ತಲ್ಲ, ಒಳ್ಳೆ ಪೇಂಟಿಂಗ್ ಥರ ಅಲ್ವ ಮಗಳೇ? ಹ್ಞೂ ಇದ್ದಾರೆ. ಏಕೆ ಅದು ನೋಡಿದ್ದೆ ನಮ್ಮ ಶ್ರೀಮತಿ ಅವರು. ಚಿಗುರಾಯ್ತಾ? ಇಲ್ಲಿ ನೋಡ್ರಿ, ಇಲ್ಲಿ ಯಾವುದೋ ಒಂದು ಗಿಡದ ಕೊನೆ ಕಡ್ಕೊಬಂದು ಇಕ್ಕಿದ್ವಿ. ಮೇಲೆ ಸಗಣಿ ಇಕ್ಬೇಕಂತೆ, ಚಿಗುರುತ್ತಂತೆ. ಅದು ನಿಜ. ಇಲ್ಲೊಂದು ಚಿಗುರೈತೆ, ಇಲ್ಲೊಂದು ಕಡೆ ಚಿಗುರೈತೆ ನೋಡಿ. ಇಲ್ಲಿ ಹೊಡ್ಕತಾ ಆಯ್ತು ನೋಡು. ಇಲ್ಲಿ ಕೆಳಗೆ ಚಿಗುರ್ತೈತೆ. ತಿರ್ಗ ನೀ ನನ್ನ ಮಗಳಿಗೆ ಮುಣಿ ಸಿಕ್ಕಿರೆ ಬೆಲ್ಲ ಸಿಕ್ತಂಗೆ ಆಗ್ತೈತೆ. ಇಲ್ಲೊಂದು ಚಿಗುರೈತೆ, ಇಲ್ಲೊಂದು ಚಿಗುರೈತೆ, ಬೆಲ್ಲ ಸಿಕ್ತಂಗೆ. ಮತ್ತೆ ತಗೋತಿರ್ತಾಳೆ ಮಣ್ಣು ಸಿಕ್ಕಿ ಸಾಕು ಒಂದು ಕೈಲಿಂಗ್ ಅಂತ ಆಡ್ತಾಳೆ ಯಾವಾಗಲೂ. ಏನಮ್ಮ ಮಣ್ಣಲ್ಲಿ ಸಿಗುತ್ತೆ ಅಂತ. ಹಾಂ, ನಮ್ಮ ತಾತ ಉಣಿರೋದೇನೋ ನಿಧಿ ಸಿಗುತ್ತೆ ಮಣ್ಣಲ್ಲಿ. ಅಕ್ಕ ತಂಗಿನ ಎಲ್ಲೇ ನಿಂತ್ಕೊ ಮಗಳೇ, ನಿಂತ್ಕೊ. ಇಬ್ರು ನಿಂತ್ಕೊಳ್ರಿ ಕರೆಕ್ಟಾಗಿ. ಇಳಿಸು ಕಾಲು, ಇಳಿಸಿ ನೋಡ್ತೀನಿ ಇರು. ಹೈಟ್ ಎಷ್ಟಿದ್ವಿ ಕರೆಕ್ಟಾಗಿ? ಇಷ್ಟು ಹೈಟ್ ಇದೆ. ಹಾಂ, ಕಿವಿ ಅಷ್ಟು. ಇನ್ನೊಂದು ಅರ್ಧ ಅಡಿನೂ ಇಲ್ಲ. ಸ್ವಲ್ಪ ದಿನ ಹೋದರೆ ನೈಟ್ ಆಗಿಬಿಡ್ತಾಳೆ. ಅವಾಗ ನೀನೇ ತಂಗಿ, ಜಾಣನೇ ಅಕ್ಕ. ಕಾಣಿಸ್ತೈತೆ ಅಲ್ಲಿ? ಕಾಣಿಸುತ್ತೆ ಹೆಂಗ ನಿಮ್ಗೆ? ಹತ್ತಿಕಾಯಿ ಮರದಲ್ಲಿ ಐತೆ. ನಾವು ಒಂದ್ಸರಿ ಬಸ್ ಸಾಂಬಾರ್ ಮಾಡಿದ್ವಿ, ಹತ್ತಿಕಾಯಿ ಅದರಲ್ಲಿ ಸಾಂಬಾರು ಮಾಡಿದ್ವಿ. ಸಾಕಾಗಿತ್ತಲ್ಲ. ಈಗ ಯಾರು ಮಾಡೋದಿಲ್ಲ. ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿ ಕಾಲದಲ್ಲಿ ಮಾಡ್ತಿದ್ರು. ನಮ್ಮ ಅಮ್ಮನೂ ಅವಾಗವಾಗ ಮಾಡ್ತಾ ಇರೋದು. ಈಗ ಯಾರು ಮಾಡೋದಿಲ್ಲ ಅದರಲ್ಲಿ. ಈಗ ಸಂಜೆ ಆಗೈತೆ. ಇಲ್ಲಿ ಕೆಳಗಡೆ ತೋಟದ ಹತ್ರ ಬಂದಿದ್ದೀವಿ. ಇಲ್ಲಿ ಮೇವು ಎಷ್ಟೊಂದು ಬೆಳೆದೈತೆ ನೋಡ್ರಿ ನಮ್ದಿದು. ನಮ್ಮ ಲಕ್ಷ್ಮಮ್ಮನೇ ಇಲ್ಲ ಪಾಪ. ನಮ್ಮ ಕರು ಮಾರಾಕ್ ಬಿಟ್ವಿ. ಈಗ ಹಸು ಕರು ಯಾವುದೂ ಇಲ್ಲ. ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಆದರೆ ಅದನ್ನು ಕಟ್ಟಾಕೋದಕ್ಕೆ ಜಾಗ ಇಲ್ಲ. ಒಂದು ಶೆಡ್ ಮಾಡಬೇಕು. ಶೆಡ್ ಮಾಡಿದ್ಮೇಲೆ ತಗೋಬೇಕು ಅವೆಲ್ಲ. ಸದ್ಯಕ್ಕೆ ಶೆಡ್ ಮಾಡೋ ಇದಿಲ್ಲ ಅಲ್ವಾ? ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ. ಮನೆ ಕಟ್ಬಿಟ್ಟು ಸ್ವಲ್ಪ ದಿನ ಬಿಟ್ಟಾಗಲಿ ಮತ್ತೆ ಬಾ. ಅಲ್ಲಿ ಸೈಡಲ್ಲಿ ಬಾವಿ ಐತೆ ಆ ಕಡೆ. ಅದಕ್ಕೆ ಹೇಳಿದ್ದು. ಮನೆ ಕಟ್ಬಿಟ್ಟು ಅಲ್ಲಿ ಕೋತಿ ನೋಡು, ಬೈಲಿ ಹಿಂದೆ ಬೈಲಿ. ಇಲ್ಲ ಕೋತಿ ಬಾ ತೋರಿಸ್ತೀನಿ. ಅಲ್ಲಿ ನೋಡ ಕೊಂಬೆ ಮೇಲೆ ಕಾಣಿಸುತ್ತೆ. ಕೋತಿ ಅಲ್ಲ ಅದು, ಕಡ್ಡಿನೇ. ಹಂಗೆ ಹೊಡ್ಕೊಂಡು ನನ್ ಕೋತಿ ಕಚ್ಕೊಂಡ್ರೆ ತರ ಕಾಣಿಸ್ತು. ಕಾಮಲೆ ಕಣ್ಣವ್ರಿಗೆಲ್ಲ ಕಾಣೋದೆಲ್ಲ ಹಳದಿ ಬಣ್ಣ ಅಂತಾರಲ್ಲ, ಹಂಗೆ ಕೋತಿ ಕಣ್ಣಿಗೆ ಏನೇ ಕಂಡ್ರು ಕೋತಿ ಥರನೇ ಕಾಣುತ್ತೆ. ಏಕೆ ಮಕ್ಕಳೇ? ರೆಡಿ ಹೋಗೋಣ. ಹೆಂಗೆ ಶ್ರೀಮತಿ ಅವ್ರೆ? ಚೆನ್ನಾಗಿದೆಯಾ? ನಿಲ್ಲೇ ಕಾವೇರಿ. ನನ್ನ ಏನಾದರೂ ಮಾಡಿ ನಾನು ನಾಟ್ಕೊಂಡಿಲ್ಲ ಅಂದರೆ ನಿಮಗೆ ತಿಂದಿದ್ದೆ ಜೀರ್ಣ ಆಗಲ್ಲ ಅಲ್ವಾ? ಹೌದೌದು. ನೋಡ್ರಿ, ಇದು ನಮ್ಮ ಚಿಕ್ಕಪ್ಪ ಅವ್ರದ್ದು ಹೊಲ. ಮುಸ್ಕಿನ ಜೋಳ ತೆನೆ ಆಗೈತೆ ನೋಡೋಣ. ಇದು ಕಾಳಾಗೈತೆ ಒಳಗಡೆ, ಎಳೆ ಕಾಳು. ಇಲ್ಲಿ ಮೇಡಮ್ ತೋರಿಸಿ. ನೋಡ್ರಿ, ಮುಸ್ಕಿನ ಜೋಳ ತೆನೆ ತುಂಬ ಇಷ್ಟ. ಕಿತ್ಕೊಬಂದ್ವಿ. ಹೋಗಿ ನಮ್ಮ ಚಿಕ್ಕಪ್ಪ ಅವ್ರ ಹೊಲದಲ್ಲಿ ಅವರು ಮೇವಿಗೆ ಹಾಕೋರು ಸಪ್ಪೆ. ಅದರಲ್ಲಿ ತೆನೆ ಆಗಿದ್ವು. ಹುಡುಕೊಂಡು ಒಂದು ಮೂರು ಸಿಕ್ಕವಲ್ಲ, ಮೂರೇ ತೆನೆ ಸಿಕ್ಕವೆ. ಮನೆಗೆ ಹೊರಟ್ವಿ ಈಗ. ನೋಡ್ರಿ, ನಮ್ಮ ಜಾಣೆ ಮಗು ಹೋಮ್ವರ್ಕ್ ಬರೀತಾ ಇದ್ದಾಳೆ. ಯಾವ ಸಬ್ಜೆಕ್ಟ್ ಮಗಳೇ? ಹಿಂದಿ. ಇಲ್ಲಮ್ಮ, ಅವತ್ತು ಕನ್ನಡ ತೋರಿಸ್ತೆ ಹ್ಯಾಂಡ್ ರೈಟಿಂಗ್. ಹಿಂದಿ ಹ್ಯಾಂಡ್ ರೈಟಿಂಗ್ ಯಾವ ಥರ ಇದೆ ನೋಡೋಣ. ನಿಂದು ಕೊಡು ಇಲ್ಲಿ. ಹಿಂದಿ ಹ್ಯಾಂಡ್ ರೈಟಿಂಗ್. ನೋಡ್ರಿ, ಹಿಂದಿ ನಮ್ಮ ಜಾಣಿ ಮಗಳ ಹಿಂದಿ ಹ್ಯಾಂಡ್ ರೈಟಿಂಗ್ ಈ ಥರ ಇದೆ. ಹೋಮ್ವರ್ಕ್ ಕೊಟ್ಟಿದ್ದಾರೆ, ಹೋಮ್ವರ್ಕ್ ಬರಿತಾ ಇದ್ದಾರೆ. ಪ್ರಿಪ್ರೇಟ್ರಿ ಎಕ್ಸಾಮ್ ಮುಗೀತು. ಬೆಳಗ್ಗೆ ಶನಿವಾರ ಬೆಳಗ್ಗೆ ಬೇಗ ಎದ್ದಿರೋದಕ್ಕಾಗಲೇ ನಿದ್ದೆ ಬರ್ತಾಯಿದೆ. ಇಲ್ಲಿ ಈ ಕಡೆ ನಮ್ಮ ಶ್ರೀಮತಿಯವರು ಮೇಡಮ್ ಅವರು ಸ್ಯಾರಿಗಳನ್ನೆಲ್ಲ ಮಡಿಸಿಡ್ತಾವ್ರೆ. ಇಲ್ಲಿ ರಾಶಿ, ಒಂದು ರಾಶಿ, ಬೆಟ್ಟದ ರಾಶಿ ಅಂತಾರಲ್ಲ, ಒಂದು ಬೆಟ್ಟ ಬಿದ್ದಂಗೆ ಬಿದ್ದೈತಲ್ಲ, ಅಷ್ಟು ಬಿದ್ದೈತೆ ರಾಶಿ. ಅದಕ್ಕೆ ಬ್ಲೌಸ್ ಸಿಗ್ತಾ ಇಲ್ವಾ? ತಲೆ ಕರ್ಕೊಂಡ್ರೆ ಸಿಗಲ್ಲ, ಹುಡುಕ್ಬೇಕು. ಅಲ್ಲೇ ಐತಲ್ಲ, ಈ ಬ್ಲೌಸು ಸ್ಯಾರಿ ಅವೆಲ್ಲ ಉಲ್ಟಾನೇ ಮಡಿಸ್ಬೇಕಾ? ನಾನು ಉಲ್ಟಾ ಮಾಡಿಸ್ತೀನಿ. ಕಾರಣ, ರೀಸನ್?
ರೀಸನ್ನು ಸ್ಯಾರಿಯಲ್ಲಿ ಏನಾದ್ರೂ ಕಲೆ ಆತರ ಏನೂ ಆಗಲ್ಲ, ಆದ್ರೂ ಉಲ್ಟಾ ಆಗಿರುತ್ತೆ. ಅದಕ್ಕೆ ನಾನು ಉಲ್ಟಾ ಮಾಡಿಸ್ತೀನಿ. ಹೌದು, ನಾನು ಉಲ್ಟಾ ಮಾಡಿಸೋದನ್ನ ಸೀದಾ ಮಾಡಿಸಿದೀನಿ, ಉಲ್ಟಾನೇ ಮಾಡಿಸಿದೀನಿ. ಸೀರೆ ವರ್ಕ್ ಮಾಡಿಸ್ತಾ ಗೊತ್ತಾ? ಸೀರೆ ವರ್ಕ್ ಅಲ್ಲ, ಅದು ಬ್ಲೌಸ್ ವರ್ಕ್. ಮೇಡಮ್, ಇವತ್ತಿನ ದಿನ ಹೇಗಿತ್ತು? ಇವತ್ತಿನ ದಿನ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಆಮೇಲೆ ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದ್ರಿ? ಬೆಳಗ್ಗೆಯಿಂದ ತುಂಬಾ ಕೆಲಸ ಮಾಡ್ಬಿಟ್ಟಿದೀನಿ. ಬೆಳಗ್ಗೆ 3 ಗಂಟೆಗೆ ಎದ್ದು ಅಟ್ಟಿ ಸಾರಿಸಿ ನೆಲ ತೊಳೆದು ಸ್ನಾನ ಮಾಡ್ಕೊಬಂದು ದೇವ್ರ ಸಾಮಾನ್ ತೊಳೆದು ಪೂಜೆ ಮಾಡಿ, ಆಮೇಲೆ ನಮ್ಮ ಮನೆಯವ್ರಿಗೆ ನನ್ಗೆ ಕಷಾಯ ಮಾಡ್ಕೊಂಡು ಕುಡ್ದು, ಆಮೇಲೆ ಕಾಫಿ ಮಾಡಿಕೊಟ್ಟು ಕಾಫಿ ಕುಡ್ದು, ಆಮೇಲೆ ನನ್ನ ಮಗಳಿಗೆ ಆಲೂ ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡಿದ್ದೆ. ರೈಸ್ ಬಾತ್ ಮಾಡಿ ಅವಳನ್ನ ಸ್ಕೂಲಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ, ಆಮೇಲೆ ನಮ್ಮ ಮನೆಯವ್ರು ಬಂದ್ಮೇಲೆ ತಿಂಡಿ ತಿಂದು, ಆಮೇಲೆ ಇದು ರಾಶಿ ಇದೆಯಲ್ವಾ, ರಾಶಿ ಸ್ಯಾರಿ ಕಲೆಕ್ಷನ್ ಅದು ಬ್ಲಾಗ್ ಮಾಡಿದ್ವಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅದು ನೋಡಿವ್ರಂತೆ. ಮುಂದಿನ ಬ್ಲಾಗ್ ಅಲ್ಲಿ ಸ್ಯಾರಿ ಕಲೆಕ್ಷನ್ ಅದ್ ಮಾಡುವಾಗ್ಲೇನೆ ಮಧ್ಯಾಹ್ನ 1:30 ಆಯ್ತು. ಆಮೇಲೆ ಮಧ್ಯಾಹ್ನ ಊಟ ಬೇಕಲ್ವಾ, ಅದಕ್ಕೆ ಊಟಕ್ಕೆ ಗೋರಿಕಾಯಿನೂ ಸ್ವಲ್ಪ ಅಗಸೆಕಾಯಿ ಇತ್ತು, ಅದಾಕ್ಬಿಟ್ಟು ಬಸ್ ಸಾಂಬಾರ್ ಮಾಡಿ ಮುದ್ದೆ ಮಾಡಿದ್ದೆ. ಆಮೇಲೆ ನನ್ ಮಗಳ ಅಷ್ಟೊತ್ತಿಗೆ ಸ್ಕೂಲಿಂದ ಬಂದ್ಲು, ಊಟ ಮಾಡ್ಬಿಟ್ಟು, ಊಟ ಮಾಡಿದ್ದಾದ್ಮೇಲೆ ಬಟ್ಟೆ ವಾಶ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆಮೇಲೆ ಎದ್ದು ಮತ್ತೆ ಮುಖ ತೊಳ್ಕೊಂಡು ತಲೆ ಬಾಚ್ಕೊಂಡು ಕೆಳಗಡೆ ಹೋಗಿದ್ವಿ, ಹೊಲದತ್ರ, ತೋಟದ ಹತ್ರ. ಮುಸ್ಕಿನ ಜೋಳ ಕಿತ್ಕೊಂಡ್ ಬಂದ್ವಿ. ಮುಸ್ಕಿನ ಜೋಳ ಕಿತ್ಕೊಂಡ್ ಬಂದು ಮತ್ತೆ ಹೊಸ್ಲು ನೀರ್ ಹಾಕ್ಬಿಟ್ಟು ಪೂಜೆ ಮಾಡ್ಬಿಟ್ಟು, ಮಧ್ಯಾಹ್ನನೇ ಸಾಂಬಾರ್ ಮಾಡಿದ್ನಲ್ವಾ, ಕರೆಂಟ್ ಬೇರೆ ಸ್ವಲ್ಪ ಹೋಗಿ ಹೋಗಿ ಬಂದು ಊಟ ಮಾಡುವಾಗ 3:30 ಆಯ್ತು. ಅದಕ್ಕೆ ಸಾಂಬಾರು ಅನ್ನ ಎಲ್ಲ ಸ್ವಲ್ಪ ಹಂಗೆ ಇದೆ. ಈಗ ರಾತ್ರಿ ಊಟಕ್ಕೆ ಅದೇ ಆಗುತ್ತೆ. ಅದಕ್ಕೆ ಎಗ್ಗು ಅಡ್ಗೆ ಮಾಡೋದಿಲ್ವಲ್ಲ, ಬಟ್ಟೆ ಮಡ್ಚನ ಅಂತ ಬಟ್ಟೆ ಮಡ್ಚಕ್ ಕೂತಿದ್ದೀನಿ. ಎಷ್ಟು ಕೆಲಸ ಮಾಡಿದೀನಿ ನೋಡ್ ನಾನು. ಹೌದು, ಹೌಸ್ ವೈಫ್. ನೀವೇನ್ ಕೆಲಸ ಮಾಡ್ತೀರಾ? ನೀನ್ ಹೇಳಿದಲ್ಲ ಹೌಸ್ ವೈಫ್. ಹೌಸ್ ವೈಫ್ ಅಂದ್ರೆ ಕೆಲಸ ಮಾಡಲ್ವಾ? ನೀವೇನ್ ಕೆಲಸ ಮಾಡ್ತೀರಾ ಅಂದ್ರೆ ಹೌಸ್ ವೈಫ್. ನಾನೇನು ಕೆಲಸ ಮಾಡಲ್ಲ, ಹೌಸ್ ವೈಫ್ ಹತ್ರ ಕೆಲವರು. ಯಾರು ಹೇಳಿದ್ದು? ಹೌಸ್ ವೈಫ್ಗೆನೆ ಸಿಕ್ಕಾಪಟ್ಟೆ ಕೆಲಸ ಇರೋದಷ್ಟೇ. ಹೊರ್ಗಡೆ ಕೆಲ್ಸಕ್ಕೆ ಹೋಗೋರು ಹೆಂಗೋ ಪರವಾಗಿಲ್ಲ, ಹೋಗ್ತಾರೆ ಬರ್ತಾರೆ, ಮತ್ತೆ ಮನೆಗೆ ಯಾರಾದ್ರೂ ಹೆಲ್ಪ್ ಮಾಡೋರು ಆತರ ಇರ್ತಾರೆ. ಮತ್ತೆ ಕೆಲವರೆಲ್ಲ ಹೇಳ್ತಾರೆ, ಅಯ್ಯೋ ಅವಳೇನು ಬಿಡು ಮನೇಲೇ ಇರ್ತಾಳೆ, ಅವಳಿಗೆ ಇನ್ನೇನ್ ಕೆಲಸ ಇರುತ್ತೆ, ಒಂಚೂರು ಅಡ್ಗೆ ಮಾಡ್ಕೊಂಡು ತಿನ್ನೋದಷ್ಟೇ ಅಲ್ವಾ, ಇನ್ನೇನಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ಹೇಳ್ಬೇಕು ಅಂದ್ರೆ ಮನೇಲಿ ಕೆಲಸ ಮಾಡೋರ್ಗೆ ಇರುತ್ತಲ್ಲ, ಅವ್ರಿಗೆ ಒಂದು ಸೆಕೆಂಡ್ ಪುರ್ಸೊತ್ತಿರಲ್ಲ, ಅಷ್ಟು ಕೆಲಸ ಇರುತ್ತೆ. ಬೆಳಗ್ಗೆ ಎದ್ದೆ ಕಸ ಗುಡ್ಸು, ನೆಲ ಒರೆಸು, ಪಾತ್ರೆ ತೊಳಿ, ಬಟ್ಟೆ ಹೋಗಿ, ಮಗಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳ್ಸು, ತಿಂಡಿ ಮಾಡು, ಆಮೇಲೆ ಮಧ್ಯಾಹ್ನ ಆಯ್ತಾ ಅವರೇ ಅಡ್ಗೆ ಮಾಡು, ಮತ್ತೆ ಅಡ್ಗೆ ಮಾಡಿ ತಿಂಡಿ ತಿಂದವೆಲ್ಲ ತೊಳೆದಿದ್ದಾಯ್ತು, ಮತ್ತೆ ಅಡ್ಗೆ ಮಾಡು, ಅಡ್ಗೆ ಮಾಡ್ದವೆಲ್ಲ ತೊಳಿ, ಬಟ್ಟೆ ಹೋಗಿ, ಎಷ್ಟು ಕೆಲಸ ಇರುತ್ತೆ ಗೊತ್ತಾ. ಹೇಳೋದು ಈಸಿ, ಆದ್ರೆ ಮಾಡೋದು ತುಂಬಾ ಕಷ್ಟ ಇದೆ. ಹೊರಗಡೆ ಕೆಲ್ಸಕ್ಕೆ ಮನೇಲಿ ಹೆಲ್ಪ್ ಮಾಡೋರು ಯಾರಾದ್ರೂ ಇರ್ತಾರೆ. ಅಟ್ಲೀಸ್ಟ್ ಹೆಲ್ಪ್ ಮಾಡಿಲ್ಲ ಅಂದ್ರೂ ಅವ್ರಿಗೆ ಒಂದ್ ಕೆಲಸ ಕಡಿಮೆ ಮಾಡಿದ್ರು ನಡೆಯುತ್ತೆ ಮನೆಯಲ್ಲಿ. ಆದ್ರೆ ಮನೇಲಿ ಇರೋರ್ಗೆ ಮಾಡ್ಲೇಬೇಕು ಅವರು. ಆದ್ರೂ ಎಷ್ಟು ಜನ ಎಷ್ಟು ಹೇಳ್ತಾರೆ ಗೊತ್ತಾ, ಅಯ್ಯೋ ಬಿಡು ಅವಳಿಗೇನ್ ಮನೇಲಿ ಅವಳೆ, ಅಯ್ಯೋ ಅವಳ ಗಂಡೇನ್ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ತುಂಬಾ ಚೆನ್ನಾಗಿ ನೋಡ್ಕೋಬಹುದು, ಆದ್ರೆ ಮನೇಲಿ ಇದ್ರೂ ಅವ್ರು ಮಾಡೋ ಕೆಲಸ ಅವ್ರು ಮಾಡ್ಲೇಬೇಕು. ಹೌದು. ಹೊರ್ಗಡೆ ಹೋಗಿ ಕೆಲಸ ಮಾಡೋದಕ್ಕೂ, ಮತ್ತೆ ಹೊರ್ಗಡೆ ಹೋದ್ರೆ ಸ್ವಲ್ಪ ಕೆಲ್ಸಕ್ಕೆ ಹೊರ್ಗಡೆ ಹೋದ್ರೆ ಸ್ವಲ್ಪ ಮೈಂಡ್ ಅದು ಇದಾಗಿರುತ್ತೆ. ನಮ್ಗೆ ಹಂಗಲ್ಲ, ಬೆಳಗ್ಗೆ ಎದ್ರೆ ಸಾಯಂಕಾಲದವರೆಗೂ ಒಂದೇ ಸಮಯ ಕೆಲಸ, ಎಷ್ಟು ಮಾಡಿರೋ ಕೆಲಸ 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 ಸಾಕಾಗ್ಬಿಡುತ್ತೆ ಕೆಲಸ ಮಾಡುವಷ್ಟರಲ್ಲಿ. ಪೇಮೆಂಟ್ ಇಲ್ಲದ, ಸಂಬಳವಿಲ್ಲದ ನೌಕರಿ. ಕರೆಕ್ಟ್, ಅದನ್ನ ಹೇಳೋದೇ ಮರ್ತಿದ್ದೆ ನಾನು. ಸಂಬಳವಿಲ್ಲದ ನೌಕರಿ ಅಂದ್ರೆ ಹೌಸ್ ವೈಫ್ದೇ ಅನ್ಸುತ್ತೆ. ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಯಾರು ಅಷ್ಟೊಂದು ಈಸಿಯಾಗಿ ಹೇಳ್ಬೇಡಿ ಹೌಸ್ ವೈಫಾ ಅಷ್ಟೇನಾ ಅಂತೆಲ್ಲ ಹೇಳ್ಬೇಡಿ. ಅವರು ಹೊರ್ಗಡೆ ಹೋಗಿ ದುಡಿಯಲ್ಲ, ಅಷ್ಟು ಬಿಟ್ರೆ ಅವ್ರಿಗೆ ಸಂಬಳ ಬರಲ್ಲ. ಅಷ್ಟು ಬಿಟ್ರೆ ಹೊರ್ಗಡೆ ಹೋಗಿ ಕೆಲ್ಸಕ್ಕೆ ಹೋಗೋದಕ್ಕಿಂತ ಮನೇಲೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರ ಅವ್ರು. ಹೌದು. ಮತ್ತಿನ್ನೊಂದು ಹೊರಗಡೆ ಇನ್ನೊಂದೇನ್ ಗೊತ್ತಾ, ಹೊರಗಡೆ ಹೋಗಿ ಕೆಲಸ ಮಾಡೋರ್ಗೆ ಮನೇಲಿರೋರೆಲ್ಲ ಸ್ವಲ್ಪ ರೆಸ್ಪೆಕ್ಟ್, ಗೌರವ ಕೊಡ್ತಾರೆ. ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ, ದುಡ್ಕೋಬತ್ತಾರೆ, ಸಂಬಳ ತಗೋಬತ್ತಾರೆ ಅಂತ. ಆದ್ರೆ ಮನೇಲೆ ಕೆಲಸ ಮಾಡೋರ್ಗೆ ಅಷ್ಟೊಂದು ಗೌರವ ಇರೋದಿಲ್ಲ, ಸಿಗೋದಿಲ್ಲ. ಮನೇಲೇ ಇರೋದಲ್ವಾ, ಇನ್ನೇನು ಮನೇಲೇ ಇರೋದಲ್ಲ ಅಂತ. ಬೆಳಿಗ್ಗೆ ಸಂಜೆವರೆಗೂ ಇನ್ನೇನ್ ಮಾಡ್ತೇವೆ ಮನೇಲಿ ಇದ್ದು ಅಂತ ಎಲ್ಲ ಸಂಬಳ ತರ್ತಾರೆ, ಇವರು ಸಂಬಳ ಇಲ್ಲದೆ ಕೆಲಸ ಮಾಡ್ತಾರೆ. ಸಂಬಳವಿಲ್ಲದ ನೌಕರಿ ಅಲ್ಲ, ಮನೇಲಿ ಇದ್ದು ಏನ್ ಮಾಡ್ತೇವೆ ಬೆಳಿಗ್ಗೆ ಸಂಜೆವರೆಗೂ ಅಂತಾರೆ. ಆದ್ರೆ ಮನೇಲಿದ್ದು ಕೆಲಸ ಮಾಡೋರಿಗೆ ಗೊತ್ತಿಲ್ಲ. ಒಬ್ಬ ಗೃಹಿಣಿ ಅಂದ್ರೆ ಹೌಸ್ ವೈಫ್ ಏನು ಕೆಲಸ ಮಾಡದೆ ಮನೆ ಕಂಡ್ರೆ ಅದು ಮನೆನೇ ಆಗಿರಲ್ಲ ಗೊತ್ತಾ. ಒಂದು ದಿನ ಅದು ಸುಮ್ನೆ ಹುಷಾರಿಲ್ಲ, ಬೇಡ ಚೆನ್ನಾಗಿದ್ದು ಅಲ್ಲ, ಹುಷಾರಿಲ್ಲ, ಏನಾದ್ರು ಆರೋಗ್ಯ ಇದಾಯ್ತು ಅಂತ ಮಲ್ಗುದ್ರೆ
ಅವ್ರಿಗೆ ಏನು ಅದು ಮನೆನೇ ಆಗಿರಲ್ಲ, ಅಷ್ಟು ಇದ್ರಾಗಿರುತ್ತೆ ಮನೆ. ಬೆಳಗ್ಗೆ ಇದೆ ಅಯ್ಯೋ ತಿಂಡಿ ಅಡುಗೆ, ಅಯ್ಯೋ ಅವಳಿಗೆ ಹುಷಾರಿಲ್ಲ ಅಂತ. ಆದ್ರೆ ಕೆಲ್ಸಕ್ಕೆ ಹೋಗೋರ್ಗೆ ಏನಾದ್ರು ಹುಷಾರಿಲ್ಲ ಅಂದ್ರೆ ಫುಲ್ ರೆಸ್ಟ್ ಮಾಡ್ಬಿಡ್ತಾರೆ. ಎಷ್ಟೊಂದು ಸೀರೆ ಮಡ್ಚಿಕ್ಬೇಕಪ್ಪ. ಆಗುತ್ತಾ ಮಡ್ಚೋದಕ್ಕೆ ಇವತ್ತು? ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ. ನಿಮ್ಮ ಮಗಳು ಅಲ್ಲಿ ನೋಡಲ್ಲಿ ಹಾಕ್ಲಿಸ್ತಾ ಇದ್ದಾಳೆ ಆಗ್ಲೇ. ಶನಿವಾರ ಬೇರೆ ಬೇಗ ಎದ್ದಿದ್ದು. ಬಿಡು, ಎತ್ತಿಡೋಣ, ಎತ್ತಿಬಿಟ್ಟು ಮಲ್ಕೊಳ್ಳೋಣ. ಮಲ್ಕೊಳ್ಳೋದಿಲ್ಲ, ಇವತ್ತು ಶನಿವಾರ ಅಲ್ವಾ? ಮೂವಿ ನೋಡೋಣ. ಬೇಗ ಮೂವಿ ಸ್ಟಾರ್ಟ್ ಮಾಡಿದ್ರೆ ಬೇಗ ಮೂವಿ ಮುಗಿಯುತ್ತೆ. ಮತ್ತೆ ಇನ್ನೊಂದು, ಇವತ್ತು ಶನಿವಾರ ನಮ್ಗೆ ಮೂವಿ ಟೈಮ್. ಪ್ರತಿ ಶನಿವಾರ ಮಲ್ಗೋ ಟೈಮಲ್ಲಿ ನೋಡ್ತೀವಿ. ಹಾಗೆ ನಮ್ ಜಾನೆಗೆ ಎಕ್ಸಾಮ್ ಆತರ ಏನಾದ್ರು ಇದ್ರೆ ನೋಡಲ್ಲ, ಬೇರೆ ಟೈಮಲ್ಲಿ ಆದ್ರೆ ನೋಡ್ತೀವಿ. ಅದು ನಮ್ಮ ಮನೇಲಿ ದೊಡ್ಡ ಟಿವಿ ಆತರ ಏನಿಲ್ಲ, ಹೋಮ್ ಥಿಯೇಟರ್ ಎಲ್ಲ ಮೊಬೈಲಲ್ಲಿ ನೋಡ್ಕೋತೀವಿ. OTT ನಲ್ಲಿ ವಾರಕ್ಕೊಂದು ಮೂವಿ ಮಿಸ್ ಮಾಡಲ್ಲ. ತುಂಬಾ ಚೆನ್ನಾಗಿರೋ ಮೂವಿನ ಸೆಲೆಕ್ಟ್ ಮಾಡ್ತಾರೆ ಅವರು. ಹುಡುಕಿಟ್ಟಿರ್ತೀನಿ ವಾರಕ್ಕೊಂದು ಮೂವಿ. ನಾನು ಅವರು ಶನಿವಾರ ಬರೋ ಟೈಮಲ್ಲಿ ಒಂದು ಮೂವಿ ಹುಡುಕಿಟ್ಟಿರ್ತೀನಿ, ಅದನ್ನ ನೋಡೋದು. ಇವತ್ತು ಒಂದು ಮೂವಿ ನೋಡ್ತೀವಿ. ಆ ಮೂವಿ ಯಾವುದು ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದ್ರೂ ಶೇರ್ ಮಾಡ್ಕೊತೀವಿ. ಅಯ್ಯೋ ಇದು ಮುಗಿಯಲ್ಲ ಬಿಡಮ್ಮ, ಇದೆಲ್ಲ ಇಷ್ಟೊಂದು ಹೇಳೋದ್ ಮಾಡ್ತಿದ್ದೆ. ಹೌಸ್ ವೈಫ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ತಿಳಿಸಿ. ಹೌದಾ? ನಮ್ಮ ಅಭಿಪ್ರಾಯನ ನಾವ್ ಹೇಳ್ಕೊಂಡಿದೀವಿ, ನಿಮ್ಮ ಅಭಿಪ್ರಾಯನ ಒಂದ್ಸರಿ ಕಮೆಂಟ್ ಮಾಡಿ ತಿಳಿಸಿ. ಹೌದಾ? ಅಪ್ಪ ಮುಗಿಯಲ್ಲ, ಎತ್ತಿಗೆ ಬಿಡ್ತೀನಿ, ನನಗೂ ಸುಸ್ತಾಗ್ಬಿಟ್ಟೈತೆ. ಹೌದಾ? ಸರಿ, ಆರಾಮಾಗಿ ಮೂವಿ ನೋಡ್ಕೊಂಡು ಮಲ್ಕೊಬಿಡೋಣ. ಇವತ್ತು ಹೆಂಗು ನಾಳೆ ಸಂಡೇ ಅಲ್ವಾ? ಸಂಡೇ ಅರ್ಧ ಗಂಟೆ 1 ಗಂಟೆ ಲೇಟ್ ಆಗಿದ್ರು ನಡೀತೈತಿ ಅಂತ. ಮಗಳೇ, ಜಾಣಿ ಮಗಳೇ, ಅವಳ ಅಂತಾನೆ ಬಾಯ್ ತೆಗಿತಾವಳೆ. ಹಾಕ್ಲಿಕ್ಕೆ ಶನಿವಾರ ಅಲ್ವಾ, ಬೇಗ ಎದ್ದಿರ್ತಾಳೆ. ಎತ್ತಿಡಮ್ಮ ಸಾಕು, ನಾಳೆ ಎಲ್ಲ ಸಂಡೇ, ನಾಳೆ ಬರೆಯುವಂತ ಆಯ್ತಾ? Only 2 questions. ಅವ್ಳು 2 ಕ್ವಶನ್ ಬರೆಯೋಷ್ಟರಲ್ಲಿ ನಾನು 2 ಸೀರೆ ಮಾಡ್ಸಿಕ್ತೀನಿ, 2 ಸೀರೆ ಮಾಡ್ಸಿಬೋದು. ಹೌದಾ? ನೋಡೋಣ, ಅವಳು 2 ಕ್ವಶನ್ ಬರೆಯೋ ಅಷ್ಟರಲ್ಲಿ ನೀನು ಎಷ್ಟು ಸೀರೆ ಮಾಡ್ಸಿ. ನಾನು ಹಂಗೆಲ್ಲ ಚಾಲೆಂಜ್ ಎಲ್ಲ ಸರಿ, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಬಾಯ್. ಬಾಯ್. ನನ್ನ ಬಾಯ್ ನೀನೇ ಮಾಡ್ಬಿಡು. ಬಾಯ್. ಎಲ್ರಿಗೂ ಧನ್ಯವಾದ. ಎಲ್ರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ. ನಮ್ಮ ಮನೆಯವ್ರ ಕಡೆಯಿಂದ ಧನ್ಯವಾದ.